ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಡಿಫರೆನ್ಸ್ ಅಮೌಂಟ್ ಮತ್ತು ಸೆಕ್ಯೂರಿಟಿ ಡೆಪಾಸಿಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡುವಂತ. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕನ್ ಅನ್ನು ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ KPP ಪೋರ್ಟ್ ರಿಜಿಸ್ಟ್ರೇಷನ್ಸ್ ಅಂಡ್ IREPS ಪೋರ್ಟ್ ರಿಜಿಸ್ಟ್ರೇಷನ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂತದ್ದು. ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ. ನಾನೊಂದು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಫರೆನ್ಸ್ ಅಮೌಂಟ್ ಬಗ್ಗೆ ನಿಮ್ಗೆ ಕೆಲವೊಂದು ವಿಡಿಯೋನ ಮಾಡಿದ್ದೆ. ತುಂಬಾ ಜನ ಕಾಲ್ ಮಾಡಿದ್ರು ಡಿಫರೆನ್ಸ್ ಅಮೌಂಟ್ ಅದನ್ನ ಯಾವ್ಯಾವ ಕ್ಯಾಟಗರಿ ವರ್ಕಿಗೆ ಕೊಡಬೇಕು ಅಂತ ನೀವು ಕೇಳ್ತಾ ಇದ್ದೀವಿ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡುವಂತದ್ದು. ಇವಾಗ ಡಿಫರೆನ್ಸ್ ಅಮೌಂಟ್ ಅಂತ ಹೇಳಿದ್ರೆ 10 ಲಕ್ಷದವರೆಗೆ ನೀವು ಟೆಂಡರ್ ಅಪ್ಲೈ ಮಾಡಿದೀರಾ ಅಂದ್ರೆ 10 ಲಕ್ಷದ ಎಸ್ಟಿಮೇಟ್ ಕಾಸ್ಟ್ ಆಯ್ತು. ನೀವು ಅದಕ್ಕೆ ಎಷ್ಟು ಕೋಟ್ ಮಾಡಿದೀರಿ? ಇವಾಗ ನೀವು 8,50,000 ಕೋಟ್ ಮಾಡಿದೀರಿ. ಈ 8,50,000 ಕೋಟ್ ಮಾಡಿರ್ತೀರ, ನಿಮಗೆ ಟೆಂಡರ್ ಆಗುತ್ತೆ. ನಿಮಗೆ ಟೆಂಡರ್ ಆದ್ಮೇಲೆ ಎಸ್ಟಿಮೇಟ್ ಕಾಸ್ಟ್ ಗೆ ಕೋಟ್ ಮಾಡಿರುವಂತ ರೇಟ್ ಏನ್ ಡಿಫರೆನ್ಸ್ ಬರುತ್ತೆ. ಈಗ 10 ಲಕ್ಷದವರೆಗೆ ನೀವು 8.5 ಲಕ್ಷ ಕೋಟ್ ಮಾಡಿದೀರಿ, 1.5 ಲಕ್ಷ ಡಿಫರೆನ್ಸ್ ಬಂತು. ಈ 1.5 ಲಕ್ಷವನ್ನ ನೀವು FD ಗನ್ನ ಕಟ್ಕೊಳ್ಬೇಕಾಗ್ತದೆ. ಇವಾಗ ನೀವು 10 ಲಕ್ಷದವರೆಗೆ 10 ಲಕ್ಷನೇ ಕೋಟ್ ಮಾಡಿದ್ರೆ ಯಾವುದೇ ರೀತಿಯಂತ ಡಿಫರೆನ್ಸ್ ಅಮೌಂಟ್ ಇರೋದಿಲ್ಲ. ಏನಕ್ಕೆ ಈ ಡಿಫರೆನ್ಸ್ ಅಮೌಂಟ್ ಕೊಡ್ಬೇಕಾಗ್ತದೆ? ಈಗ ಗವರ್ಮೆಂಟ್ ಒಂದು ರೋಡಿಗೆ 10 ಲಕ್ಷ ಖರ್ಚಾಗತ್ತೆ ಅಂತ ಹೇಳಿರುತ್ತೆ. ನೀವು ಅವರಿಗೆ ಚಾಲೆಂಜ್ ಮಾಡ್ದಂಗ ಆಗುತ್ತೆ, ನಾನು 8.5 ಲಕ್ಷಕ್ಕೆ ಮುಗಿಸ್ಕೊಡ್ತೀನಿ ಅಂತ. ಅವಾಗ ಗವರ್ಮೆಂಟ್ ಹೇಗೆ ನಮಗ್ ಸಾಧ್ಯ? ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ನೀವು ಅಷ್ಟು ಕಡಿಮೆ ಮಾಡ್ತಿರಲ್ಲ, ಆ ಕಡಿಮೆ ಅಮೌಂಟ್ ಅನ್ನ ನಮಗೆ FD ಕೊಡಿ ಅಂತ ಗವರ್ಮೆಂಟ್ ಹೇಳುತ್ತೆ. ಇದೇ ಕಾರಣ ಈ ಡಿಫರೆನ್ಸ್ ಅಮೌಂಟ್ ಅನ್ನ ಇಟ್ಕೋತಾರೆ. ಈ ಡಿಫರೆನ್ಸ್ ಅಮೌಂಟ್ ನೀವು ತುಂಬಿದ್ದು ಇವಾಗ ನೀವು ಅಗ್ರಿಮೆಂಟ್ ಟೈಮ್ ಅಲ್ಲಿ ಕೊಡ್ಬೇಕು. ಅಗ್ರಿಮೆಂಟ್ ಆಗಿ ನಿಮ್ದು ವರ್ಕ್ ಕಂಪ್ಲೀಟ್ ಆದ್ಮೇಲೆ ಫೈನಲ್ ಬಿಲ್ ಏನ್ ಸಬ್ಮಿಟ್ ಆಗುತ್ತಲ್ಲ ಗವರ್ಮೆಂಟ್ ಗೆ, ಆವಾಗ ನೀವು ಅದನ್ನ ರಿಲೀಸ್ ಮಾಡ್ಕೊಳ್ಬಹುದು. SD ಅಮೌಂಟ್ ನಿಮ್ದು ಕೆಲಸ ಮುಗಿದು ಡಿಫೆಕ್ಟ್ ಲಿಯಬಿಲಿಟಿ ಪೀರಿಯಡ್ ಇರುತ್ತೆ, ಅಂದ್ರೆ 1 ಇಯರ್ ಇರುತ್ತೆ ಅಥವಾ 2 ಇಯರ್ ಇರುತ್ತೆ. ಆ 2 ಇಯರ್ ಮುಗಿದ್ಮೇಲೆ ನೀವು SD ಸೆಕ್ಯೂರಿಟಿ ಡೆಪಾಸಿಟ್ ಅನ್ನ ತಗೊಳ್ಬಹುದು. ಅದು 5% ಎಸ್ಟಿಮೇಟ್ ಕಾಸ್ಟ್ ಇರುತ್ತೆ. ಈ ಡಿಫರೆನ್ಸ್ ಅಮೌಂಟ್ ಯಾರ್ಯಾರು ಕಟ್ಟಬೇಕಾಗುತ್ತೆ? ಈ ಡಿಫರೆನ್ಸ್ ಅಮೌಂಟ್ ಜನರಲ್ ಕ್ಯಾಟಗರಿ ಟೆಂಡರ್ ನೀವು ಅಪ್ಲೈ ಮಾಡಿದ್ರೆ ಖಂಡಿತ ಕಟ್ಟಬೇಕಾಗ್ತದೆ. ಇನ್ ಕೇಸ್ ನೀವೇನಾದ್ರೂ SC ST ಕ್ಯಾಟಗರಿ 1 ಕ್ಯಾಟಗರಿ 2A ಇದ್ರೆ ನಿಮ್ಗೆ ಯಾವುದೇ ರೀತಿಯಂತ ಡಿಫರೆನ್ಸ್ ಅಮೌಂಟ್ ಕಟ್ಟುವಂತ ಪರಿಸ್ಥಿತಿ ಇರೋದಿಲ್ಲ. ನೀವು ಡೈರೆಕ್ಟ್ ಆಗಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡ್ರೆ ಆಯ್ತು. ಇದು ರಿಸರ್ವ್ ಕ್ಯಾಟಗರಿ, ಇದಿಷ್ಟು ಬೆನಿಫಿಟ್ ಇರುತ್ತೆ. ಡಿಫರೆನ್ಸ್ ಅಮೌಂಟ್ SD ಅಮೌಂಟ್ ಇರೋದಿಲ್ಲ. ಜನರಲ್ ಕ್ಯಾಟಗರಿ ಅವರು ಡಿಫರೆನ್ಸ್ ಅಮೌಂಟ್ ಅನ್ನ ನೀವು ಖಂಡಿತವಾಗಿ ಕಟ್ಟಲೇಬೇಕಾಗ್ತದೆ. ಇದಿಷ್ಟು ಇವತ್ತಿನ ಮಾಹಿತಿ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.